ನೀರಾವರಿಗೆ ವರದಾನ ಆಗಬೇಕಾದದ್ದು ಶಾಪವಾಗಿ ಪರಿಣಮಿಸುತ್ತಿರುವ ಏತ ನೀರಾವರಿ ಯೋಜನೆ. ಹಳ್ಳ ಹಿಡಿದ 16,000 ಕೋಟಿ ರೂಪಾಯಿ ಏತ ನೀರಾವರಿ ಯೋಜನೆ ಕರ್ಮಕಾಂಡ. ಯೋಜನೆ ಜಾರಿಯಾಗಿ 32 ವರ್ಷ ಕಳೆದರೂ ಮುಗಿಯದ ನೀರಾವರಿ ಯೋಜನೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು, ಬಂಡವಾಳಶಾಹಿಗಳು ಚೆಲ್ಲಾಟ, ರೈತರಿಗೆ ಸಂಕಷ್ಟ. ಹನಿ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಕೃಷಿಯೇತರ ಚಟುವಟಿಕೆಗೆ ಬಳಸಬಾರದು ಎಂಬ ನಿಯಮವಿದ್ರೂ ಕಾನೂನು ಗಾಳಿಗೆ ತೂರಿದ ವಿಂಡ್ ಫ್ಯಾನ್ ಸೋಲಾರ್ ಕಂಪನಿಗಳು. ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕು ಸತತ ಬರಗಾಲಕ್ಕೆ ಸಿಲುಕಿ ತೀರಾ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿ ಕಟ್ಟಿಕೊಂಡಿತ್ತು. ಈ ಪ್ರದೇಶ ಅಭಿವೃದ್ಧಿಗಾಗಿ 1992 ಸೆಪ್ಟೆಂಬರ್ನಲ್ಲಿ ಶಿಂಗಟಾಲೂರು ಏತ ನೀರಾವರಿ ಯೋಜನೆ ಜಾರಿಗೊಳಿಸಿತ್ತು. 32 ವರ್ಷಗಳು ಉರುಳಿದ್ರೂ ಈ ಯೋಜನೆ ಪೂರ್ಣಗತಿ ಕಾಣುತ್ತಿಲ್ಲ. ಶಿಂಗಟಾಲೂರು ಏತ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿಗಾಗಿ 10,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನಿ ನೀರಾವರಿ ಯೋಜನೆ ಜಾರಿಗೊಳಿಸಿದ್ರು ವರದಾನ ಆಗಬೇಕಿದ್ದ ಈ ಯೋಜನೆ ಮುಂಡ್ರಗಿ ತಾಲೂಕಿನ ಭಾಗದಲ್ಲಿ ಶಾಪವಾಗಿ ಪರಿಣಮಿಸಿದೆ. ಹನಿ ನೀರಾವರಿ ಯೋಜನೆಯು ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು ಯೋಜನೆ ಹಳ್ಳ ಹಿಡಿದಿದೆ ಎಂಬ ಆರೋಪ ರೈತರದ್ದಾಗಿದೆ. ಏತ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸಬಾರದು ಎಂಬ ನಿಯಮವಿದೆ. ಆದರೆ ಆ ನಿಯಮಗಳನ್ನ ಗಾಳಿಗೆ ವಿದ್ಯುತ್ ಹಾಗೂ ಸೋಲಾರ್ ಕಂಪನಿಗಳು ಗಾಳಿಗೆ ತೂರಿದ್ದಾರೆ. ಮುಂಡ್ರಗಿ ತಾಲೂಕಿನಲ್ಲಿ ಈಗಾಗಲೇ 100 ವಿಂಡ್ ಫ್ಯಾನ್ ಹಾಗೂ ಸೋಲಾರ್ ಅಳವಡಿಸಲಾಗಿದೆ. ಬಂಡವಾಳಶಾಹಿಗಳು, ಗುತ್ತಿಗೆದಾರರು ನೀಡುವ ಲಂಚ ಎಂಜಿನಿಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಒಳಗಾಗಿ ಆಡಿದ್ದೇ ಆಟವಾಗಿದೆ. ಏತ ನೀರಾವರಿ ಯೋಜನೆ ನಿಯಮಗಳನ್ನ ಗಾಳಿಗೆ ತೂರಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಬಂಡವಾಳಶಾಹಿಗಳ ವಿರುದ್ಧ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತಿದ್ದಾರೆ ರೈತರು.